ಪ್ರಾಧಿಕಾರ ಮಾಡ್ತೀವಿ ಅಂತ ಹೊರಟಿದೆ ಚಾಮುಂಡಿ ಬೆಟ್ಟಕ್ಕೆ ಪ್ರತ್ಯೇಕವಾಗಿ. ಆದರೆ ಇವರು ಆ ಥರ ಮಾಡಕ್ಕೆ ಹೋಗ್ಬೇಕಾದ್ರೆ ಪ್ರಕರಣ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಚಾಮುಂಡಿ ಬೆಟ್ಟ ಎಲ್ಲ ನಮಗೆ ಸೇರಬೇಕು ದೇವಿಕೆರೆ ಅಂತ ಪ್ರಮೋದ್ ಅವರು ಪ್ರತಿಪಾದನೆ ಮಾಡ್ತಾರೆ. ನಿಜ, ನಾನು ನೋಡಿದೆ ಅದನ್ನು. ಈಗ ನಿಜ, ಮಲೈ ಮಹದೇಶ್ವರ ಸ್ವಾಮಿ ಪ್ರಾಧಿಕಾರ, ಈ ಪ್ರಾಧಿಕಾರ, ಆ ಪ್ರಾಧಿಕಾರ ಎಲ್ಲ ಆಗಿದ್ದಾರೆ. ಬಟ್ ಇದು ಚಾಮುಂಡಿ ಪ್ರಾಧಿಕಾರ, ಇಲ್ಲಿ ಚಾಮುಂಡಿ ಬಗ್ಗೆ ಒಂದು ನಾಡದೇವತೆಗಳು ಬೇಕಾಗಿಲ್ಲ ಪ್ರಾಧಿಕಾರ. ಇಷ್ಟು ವರ್ಷ ಹಿಂಗೆ ನಡ್ಕೊಂಡ್ಬರ್ತಾ ಇತ್ತು, ಹಂಗೆ ಬಿಡಿ, ಅದ್ರ ಪಾಡ್ಗೆ ನಡ್ಕೊಂಡು ಹೋಗಲಿ. ಯಾಕೆ ಸಿದ್ದರಾಮಯ್ಯ ಬಂದಾಗೆಲ್ಲ ಯಾಕಪ್ಪ ಅರಮನೆ ವಿಚಾರಕ್ಕೆ ಹೋಗ್ತೀಯ ನೀನು? ಯಾವಾಗ CM ಆಗ್ಬಾ, DCM ಆಗ್ಬಾ, ಸುಮ್ಮನೆ ಅನಾವಶ್ಯಕ ತೀಟೆ ಮಾಡೋಕ್ಕೆ ಹೋಗ್ತೀವಿ ಅವ್ರನ್ನ. ನಾನೇನೋ ದೊಡ್ಡ ಸಮಾಜವಾದಿ ನಾನು, ನಾವು ಇಲ್ಲ. ಯಾಕ್ರಿ ಇದೆಲ್ಲ? ಸುಮ್ಮನೆ ಬೇರೆ ಕೆಲಸಗಳು ಬೇಕಾದಷ್ಟಿದ್ದೀವಿ ಸಿದ್ದರಾಮಯ್ಯ. ನಾನು ಹೇಳಿದ್ನಲ್ಲ, ಒಂದು ಸೈಟ್ ಕೂಡ ಯೋಗ್ಯತೆ ಇಲ್ಲ ನಿನಗೆ ಈ ಮೈಸೂರು ನಗರದಲ್ಲಿ. ನೀವು ಹೋಗಿ ಪ್ರಾಧಿಕಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಯಾರಿಗೆ ಎದುರಿಸ್ತೀಯ? ಅಭಿವೃದ್ಧಿ ಕಾರ್ಯಗಳು ಆಯ್ತಾ ಇದಾವ? ಏನೂ ಇಲ್ಲ, ದಾನೂ ಇಲ್ಲ, ಅನುದಾನವೂ ಇಲ್ಲ, ಯಾವುದೂ ಇಲ್ಲ. ಪ್ರಾಧಿಕಾರ ಮಾಡ್ತೀವಿ ಅಂತ ಹೊರಟಿದೆ ಚಾಮುಂಡಿ ಬೆಟ್ಟಕ್ಕೆ ಪ್ರತ್ಯೇಕವಾಗಿ. ಆದರೆ ಇವರು ಆ ಥರ ಮಾಡಕ್ಕೆ ಹೋಗ್ಬೇಕಾದ್ರೆ ಪ್ರಕರಣ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಚಾಮುಂಡಿ ಬೆಟ್ಟ ಎಲ್ಲ ನಮಗೆ ಸೇರಬೇಕು ದೇವಿಕೆರೆ ಅಂತ ಪ್ರಮೋದ್ ಅವರು ಪ್ರತಿಪಾದನೆ ಮಾಡ್ತಾರೆ. ನಿಜ, ನಾನು ನೋಡಿದೆ ಅದನ್ನು. ಈಗ ನಿಜ, ಮಲೈ ಮಹದೇಶ್ವರ ಸ್ವಾಮಿ ಪ್ರಾಧಿಕಾರ, ಈ ಪ್ರಾಧಿಕಾರ, ಆ ಪ್ರಾಧಿಕಾರ ಎಲ್ಲ ಆಗಿದ್ದಾರೆ. ಬಟ್ ಇದು ಚಾಮುಂಡಿ ಪ್ರಾಧಿಕಾರ, ಇಲ್ಲಿ ಚಾಮುಂಡಿ ಬಗ್ಗೆ ಒಂದು ನಾಡದೇವತೆಗಳು ಬೇಕಾಗಿಲ್ಲ ಪ್ರಾಧಿಕಾರ. ಇಷ್ಟು ವರ್ಷ ಹಿಂಗೆ ನಡ್ಕೊಂಡ್ಬರ್ತಾ ಇತ್ತು, ಹಂಗೆ ಬಿಡಿ, ಅದ್ರ ಪಾಡ್ಗೆ ನಡ್ಕೊಂಡು ಹೋಗಲಿ. ಯಾಕೆ ಸಿದ್ದರಾಮಯ್ಯ ಬಂದಾಗೆಲ್ಲ ಯಾಕಪ್ಪ ಅರಮನೆ ವಿಚಾರಕ್ಕೆ ಹೋಗ್ತೀಯ ನೀನು? ಯಾವಾಗ CM ಆಗ್ಬಾ, DCM ಆಗ್ಬಾ, ಸುಮ್ಮನೆ ಅನಾವಶ್ಯಕ ತೀಟೆ ಮಾಡೋಕ್ಕೆ ಹೋಗ್ತೀವಿ ಅವ್ರನ್ನ. ನಾನೇನೋ ದೊಡ್ಡ ಸಮಾಜವಾದಿ ನಾನು, ನಾವು ಇಲ್ಲ. ಯಾಕ್ರಿ ಇದೆಲ್ಲ? ಸುಮ್ಮನೆ ಬೇರೆ ಕೆಲಸಗಳು ಬೇಕಾದಷ್ಟಿದ್ದೀವಿ ಸಿದ್ದರಾಮಯ್ಯ. ನಾನು ಹೇಳಿದ್ನಲ್ಲ, ಒಂದು ಸೈಟ್ ಕೂಡ ಯೋಗ್ಯತೆ ಇಲ್ಲ ನಿನಗೆ ಈ ಮೈಸೂರು ನಗರದಲ್ಲಿ. ನೀವು ಹೋಗಿ ಪ್ರಾಧಿಕಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಯಾರಿಗೆ ಎದುರಿಸ್ತೀಯ? ಅಭಿವೃದ್ಧಿ ಕಾರ್ಯಗಳು ಆಯ್ತಾ ಇದಾವ? ಏನೂ ಇಲ್ಲ, ದಾನೂ ಇಲ್ಲ, ಅನುದಾನವೂ ಇಲ್ಲ, ಯಾವುದೂ ಇಲ್ಲ.